ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನ ಮೋಹನ್ ಬ್ಲಾಗ್. ಸೊ ಇವತ್ತು ನಾನು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತಿದ್ದೀನಿ, ಪರೋಟ ಆ್ಯಂಡ್ ಶಾಯಿ ಎಕ್ನಿ ಪನ್ನೀರ್. ಪರಾಟಾಗೆ ಗೋಧಿ ಹಿಟ್ಟು, ಇದರಲ್ಲಿ 2 ಕಪ್ ಗೋಧಿ ಹಿಟ್ಟು, 2 ಕಪ್ಪು, 1.5 ಕಪ್ಪು ಮೈದಾ ಹಿಟ್ಟು, 1.5 ಕಪ್. 2 ಕಪ್ ಗೋಧಿಗೆ 1.5 ಕಪ್ ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, ಆಯಿಲ್, ಈನೋ ಪೌಡರ್ 1/2 ಸ್ಪೂನ್. ಸೊ ಏನಕ್ಕೆ ಏನೋ ಆಡ್ ಮಾಡ್ಕೋಬೇಕು? ಸೊ ಏನಕ್ಕೆ ಯಾವಾಗ್ಲೂ ಅಲ್ಲ, ಕಾಮನ್ ಆಗಿ ಎಲ್ಲ ಏನೋ ಯೂಸ್ ಮಾಡ್ತಾರೆ ಹೋಟೆಲ್ ಎಲ್ಲ. ಯಾಕೆ ಅಂದ್ರೆ ರೋಟಿ ಅಥವಾ ಪರೋಟ ಏನಾದ್ರು ಮಾಡ್ಬೇಕಾದ್ರೆ ತುಂಬಾ ಫ್ಲಫಿ ಆಗಿ ಬರುತ್ತೆ, ಸಾಫ್ಟ್ ಆಗಿ ಬರುತ್ತೆ, ಉಟ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಏನೋ ಆಡ್ ಮಾಡ್ಕೋಬೇಕು. ಸೋಡಾ ಬದಲು ಇದನ್ನ ಆಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂಡ್ ಯೂಶಲಿ ನಾವು ಕೇಕ್ ಮಾಡ್ಬೇಕಾದ್ರೂ ಈನೋನ ಹಾಕೋತೀವಿ. ಸೊ ಇವಾಗ ಹಿಟ್ಟನ್ನ ಕಲಿಸ್ಕೊತಾ ಇದಾರೆ. ಅರ್ಧ ಗಂಟೆ ನೆನೆಯಾಗಿ ಬಿಡ್ಬೇಕು. ಚಪಾತಿ ಹಿಟ್ಟಿನ ಅಷ್ಟೇ ಕಲ್ಸ್ಕೊಂಡ್ರೆ ಸಾಕಿದೆ. ನೀರ್ ಹಾಕೊಂಡ್ ಕಲ್ಸ್ಕೋಬೇಕಾ? ಮತ್ತೆ ಸೊ ಹಿಟ್ಟೆಲ್ಲ ನಾರ್ಮಲ್ ಹೆಂಗ್ ಕಲ್ಸ್ಕೊತೀರಾ ಹಂಗೆ ಕಲ್ಸ್ಕೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ ಬನ್ನಿ. ಹಿಟ್ಟೆಲ್ಲ ಕಲ್ಸ್ಕೊಂಡ್ ಆದ್ಮೇಲೆ ಇವಾಗ ಗ್ರೇವಿ ಮಾಡೋದನ್ನ ಇದ್ರ ಜೊತೆ ಹೇಳ್ತಿದೀವಿ. ಯಾವ ಗ್ರೇವಿ? ಎಕ್ನಿ ಪನ್ನೀರ್. ಎಕ್ನಿ ಪನ್ನೀರ್ ಗ್ರೇವಿ ಅಂದ್ರೆ ವೆಜ್ ಅದು. ಸೊ ಅದ್ ಮಾಡ್ಕೊಳಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನ್ ಬೇಕು ಅಂದ್ರೆ, ಮೆಣಸಿನ್ಕಾಯಿ 3, ಪೆಪ್ಪರ್ 1/2 ಸ್ಪೂನು, ಜೀರಿಗೆ 1/2 ಸ್ಪೂನು, ಕೊತ್ತಂಬರಿ ಬೀಜ 1 ಸ್ಪೂನು, ಏಲಕ್ಕಿ 4, 1 ಚಕ್ಕೆ, ಜೀರಿಗೆ, ಸೋಂಪು 1 ಸ್ಪೂನು. ಸೊ ಇದಿಷ್ಟು ಗ್ರೇವಿಗಾ? ಇಷ್ಟನ್ನ ಫ್ರೈ ಮಾಡ್ಕೋಬೇಕೀಗ. ಕೊತ್ತಂಬರಿ ಬೀಜ ಲಾಸ್ಟ್ ಅಲ್ಲಿ ಹಾಕೊಳ್ಳಿ, ಯಾಕಂದ್ರೆ ಅದು ಬೇಗ ಫ್ರೈ ಆಗ್ಬಿಡುತ್ತೆ, ಆಮೇಲೆ ಸೀದೋಗುತ್ತೆ ಅದಕ್ಕೆ. ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಹಾಕೋದ್ ಬೇಡ, ಡ್ರೈ ಫ್ರೈ ಇದು. ಫ್ಲೇವರ್ ಘಮ ಘಮ ಅಂತ ಬರ್ತಾ ಇದೆ. ಸ್ವಲ್ಪ ಬ್ರೌನ್ ಆಗಿದೆ, ಸೊ ಈಗ ಹಾಕೋಬಹುದು. ಈಗ ಇದಾಗಿದೆ. ಇದನ್ನ ಪೌಡರ್, ಫುಲ್ ನೈಸ್ ಪೌಡರ್ ಬೇಡ, ಸ್ವಲ್ಪ ತರಿ ತರಿ ಇರೋ ಹಾಗೆ ಮಿಕ್ಸಿ ಮಾಡ್ಕೋಬೇಕು. ಅಂದ್ರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಅಂತ ಅಲ್ವಾ? ಸಾರಿ ಗೈಸ್, ನೀರ್ ಹಾಕೊಂಡ್ರೆ ಗ್ರೈಂಡ್ ಅಂದ್ರೆ, ಸೊ ಪೌಡರ್ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ಬಟರ್ ಹಾಕೊಂಡು ಫ್ರೈ, ಗ್ರೇವಿಗೆ ಫಸ್ಟ್ ಫ್ರೈ ಮಾಡ್ಕೋಬೇಕು ಪನ್ನೀರ್ನ. ಬಟರ್ ಜೊತೆ ಪನ್ನೀರ್ ಫ್ರೈ ಮಾಡ್ಕೋಬೇಕಾ? ಆಗ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬ್ರೌನ್ ಬರೋ ಹಾಗೆ ಫ್ರೈ ಮಾಡ್ಕೋಬೇಕು. ಎಕ್ನಿ ಪನ್ನೀರ್ಗೆ ಪನ್ನೀರ್ 4 ಪ್ಲಸ್ ಗೋಡಂಬಿ ಎರಡನ್ನು ಪೇಸ್ಟ್ ಮಾಡ್ಕೋಬೇಕು. ಅದ್ ಮೇನ್, ಗೋಡಂಬಿ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಗ್ರೇವಿಗೆ. ಇವಾಗ ಕ್ಯಾಶ್ಯೂ ಪೇಸ್ಟ್ ಆಗಿದೆ, ಇದು ಬ್ರೌನ್ ಆಗಿದೆ, ಪಕ್ಕಕ್ಕೆ ಇಟ್ಕೊಳ್ಳೋಣ ತೆಗೆದು. ಸ್ವಲ್ಪ ಬಟರ್ ಹಾಕ್ತಿದ್ದೀನಿ ಕ್ಯಾಪ್ಸಿಕಮ್ ಫ್ರೈಗೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು.
ಇದು ಫ್ರೈ ಆಗಿದೆ, ತೆಗೆದು ಪಕ್ಕಕ್ಕೆ ಇಟ್ಕೋತೀನಿ. ಬೆಣ್ಣೆ ಹಾಕೋತಾ ಇದೀನಿ ಸ್ವಲ್ಪ. ಪಲಾವ್ ಎಲೆ, 1 ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ ಪೇಸ್ಟ್ ಮಾಡ್ಕೊಂಡಿದೀವಲ್ಲ ಅದನ್ನ ಇದಕ್ಕೆ ಹಾಕೋತಾ ಇದೀನಿ. ಕೈ ಆಡಿಸ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಗಟ್ಟಿ ಆಗೋಗುತ್ತೆ, ಗಂಟು ತರ ಆಗೋಗುತ್ತೆ. ಇದಕ್ಕೆ 1 ಕಪ್ಪು ಮೊಸರು. ಸೊ ಇದು ದಹಿ ಏನಕ್ಕೆ ಹಾಕೋತೀವಿ ಅಂದ್ರೆ ಸ್ವಲ್ಪ ಫ್ಲೇವರ್ ಬರುತ್ತೆ ಅದಕ್ಕೆ. ಸೊ ದಹಿನ ಆಡ್ ಮಾಡ್ಕೊಂಡಿದೀವಿ. ಸೊ ಈ ತರ ಮಿಕ್ಸ್ ಮಾಡ್ಕೊತಾ ಇರ್ಬೇಕು, ಗಂಟು ಆಗದೆ ಇರೋ ತರ ಮಿಕ್ಸ್ ಮಾಡ್ಕೊಳ್ತಾ ಬರ್ಬೇಕು. ಆಡ್ ಮಾಡ್ತಾ ಇದೀನಿ. ಆಗ್ಲೇ ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದೇ ಪನ್ನೀರ್ನ ಇಲ್ಲಿಗೆ ಆಡ್ ಮಾಡ್ಕೋಬೇಕು. ಕನ್ಫ್ಯೂಷನ್ ಯಾರು ಮಾಡ್ಕೋಬೇಡಿ. ಮಸಾಲೆ ಪೌಡರ್ ಮಾಡ್ಕೊಂಡಿದೀವಲ್ಲ ಅದು 2 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಫೈನಲಿ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಂಡ್ವಲ್ಲ ಅದು, ಸ್ವಲ್ಪ ಕಸ್ತೂರಿ ಮೇಥಿ, ಎಕ್ನಿ ಪನ್ನೀರ್ ರೆಡಿ ಆಗಿದೆ. ಇದಿಷ್ಟೇ, ಎಕ್ನಿ ಪನ್ನೀರ್ ರೆಡಿ ಆಗಿದೆ. ಆಕ್ಚುಲಿ ನೋಡಕ್ಕೆ ಇಲ್ಲಿ ಕಲರ್ಫುಲ್ ಆಗಿ ಕಾಣ್ತಿದೆ, ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ವೈಟ್ ಬರ್ತಿದೆ ಅದು. ಬಟ್ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಅಷ್ಟು ಏನೇನ್ ಹಾಕ್ಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಹೋಗಿ ನೋಡ್ಕೋಬಹುದು. ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಹಾಕಿರ್ತೀನಿ. ಊಟನೂ ಅಷ್ಟೇ, ನಾರ್ಮಲ್ ಚಪಾತಿಗೆ ಹೇಗೆ ಲಟ್ಸ್ಕೊತೀವಿ ಆ ಥರ ಲಟ್ಸ್ಕೊಂಡು ಬೇಯಿಸ್ಕೊಳ್ಳೋದಷ್ಟೇ, ಬೇರೆ ಏನೂ ಇಲ್ಲ. ಬಟ್ ಸ್ವಲ್ಪ ಹಿಟ್ಟು ಚೇಂಜ್ ಇದೆ ಅಷ್ಟೇ, ಸ್ವಲ್ಪ ಸಾಫ್ಟಾಗಿ ಬಂದಿದೆ. ಸೊ ಇದಿಷ್ಟೇ ಶಾಯಿ ಎಕ್ನಿ ಪನ್ನೀರ್ ರೆಡಿ ಆಗಿದೆ. ತುಂಬ ಡಿಲಿಷಿಯಸ್ ಆಗಿ ಬಂದಿತ್ತು. ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಿಂಗೆ ಬರುತ್ತೆ ಅಂತ. ಸೊ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ರೆಸಿಪಿ ವಿಡಿಯೋ.